ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆ ಯಾವ ದಿನ ಬಂದಿದೆ ಅಂತ ತಿಳಿಸ್ತಾ ಹೋಗ್ತೀನಿ. ಜ್ಯೇಷ್ಠ ಮಾಸಕ್ಕೆ ಕಾಲಿಡೋಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆಯನ್ನು ಜ್ಯೇಷ್ಠ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ. ಆಮೇಲೆ ಸೋಮವಾರ ಬಂದಿರೋದ್ರಿಂದ ಈ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಅಂತಲೂ ಕೂಡ ಕೆಲವು ಕಡೆ ಕರೆಯಲಾಗುತ್ತೆ. ಎರಡೂ ಒಂದೇ ಅಮಾವಾಸ್ಯೆ. ಇದು ಯಾವ ದಿನ ಬಂದಿದೆ ಮತ್ತು ತಿಥಿ ಯಾವಾಗ ಆರಂಭ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಈ ಅಮಾವಾಸ್ಯೆ 14ನೇ ತಾರೀಕು ಅಂದರೆ ನಾಳೆ ಭಾನುವಾರನೇ 12 ಗಂಟೆಗೆ ಶುರುವಾಗುತ್ತೆ ಅಮಾವಾಸ್ಯೆ. ಇದು ಮುಕ್ತಾಯವಾಗೋದು ತಿಥಿ ಅಂತ್ಯವಾಗುವುದು 15ನೇ ತಾರೀಕು ಜೂನ್ 8 ಗಂಟೆ 30 ನಿಮಿಷಕ್ಕೆ ಬೆಳಗ್ಗೆ ಮುಕ್ತಾಯವಾಗುತ್ತೆ. ಹೆಚ್ಚಿನ ಸಮಯ ಭಾನುವಾರನೇ ಬಂದಿದೆ. ಆದರೆ ನಾವು ಯಾವುದೇ ಹಬ್ಬ ಆಗಲಿ, ಹುಣ್ಣಿಮೆ, ಅಮಾವಾಸ್ಯೆ ಪರಿಗಣನೆಗೆ ತಗೊಳ್ಳೋದಾದರೆ ನಾವು ಸೂರ್ಯೋದಯನ ನೋಡಬೇಕಾಗುತ್ತೆ. ಸೂರ್ಯೋದಯ ಬಂದಿರೋದು ಸೋಮವಾರ ನಾವು ಅಮಾವಾಸ್ಯೆನ ಆಚರಣೆ ಮಾಡಬೇಕಾಗುತ್ತೆ. ಅದು ಮುಕ್ತಾಯವಾಗೋದು 8 ಗಂಟೆ 30 ನಿಮಿಷದ ಒಳಗಡೆ ಅಮಾವಾಸ್ಯೆ ನಮಗೆ ಮುಕ್ತಾಯವಾಗುತ್ತೆ. ನೀವು ಹಿಂದಿನ ದಿನ ಅಂದ್ರೇ ಭಾನುವಾರನೇ ಬೆಳಗ್ಗೆ ಎಲ್ಲ ದೇವ್ರ ಮನೆ ಆಗಲಿ, ಮನೆಯನ್ನು ಕ್ಲೀನ್ ಮಾಡ್ಕೊಳೋದಾಗಲಿ, ದೇವ್ರ ಸಾಮಾನು ತೊಳ್ಕೊಳೋದಾಗಲಿ ಹಿಂದಿನ ದಿನವೇ ಮಾಡಿಕೊಂಡು ಸೋಮವಾರ ಬೆಳಗ್ಗೆ ಅಮಾವಾಸ್ಯೆ ಪೂಜೆಯನ್ನು ಮಾಡುವಂಥದ್ದು. ಅಮಾವಾಸ್ಯೆ ನೀವು ಮಾಮೂಲಿಯಾಗಿ ಯಾವಾಗಲೂ ಮಾಡೋ ಹಾಗೆಯೇ ಮಾಡಿ, ಏನು ತೊಂದರೆ ಇಲ್ಲ. ಆದರೆ ಅಮಾವಾಸ್ಯೆಯಲ್ಲಿ ತಕ್ಕಂಥ ದೃಷ್ಟಿ ದೋಷ ಆಗಲಿ, ದೃಷ್ಟಿ ನಿವಾರಣೆ ಆಗಲಿ ಮಾಡಿದರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ತುಂಬ ಒಳ್ಳೆಯದು. ಅಮಾವಾಸ್ಯೆ ಪೂಜೆ ಎಲ್ಲ ನೀವು 6 ಗಂಟೆ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಆಗಲಿಲ್ಲ ಅಂತಂದರೆ 8:30 ಒಳಗೇ ನೀವು ಅಮಾವಾಸ್ಯೆ ಪೂಜೆ ಮಾಡಿದರೆ ಅದು ಅಮಾವಾಸ್ಯೆಗೆ ಸಲ್ಲುತ್ತೆ. ಇಲ್ಲ ಅಂದರೆ ನೀವು ಸೋಮವಾರ ಮಾಮೂಲಿ ಪೂಜೆ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಭಾನುವಾರದಿಂದನೇ ಶುರುವಾಗಿರೋದ್ರಿಂದ ನೀವು ಸೋಮವಾರ 8:30 ಒಳಗೇ ಅಮಾವಾಸ್ಯೆ ಪೂಜೆ ಮುಗಿಸ್ಕೋಬೇಕಾಗುತ್ತೆ. ಅಮಾವಾಸ್ಯೆ ದಿನ ನಾವು ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಯಾವಾಗಲೂ ಕೆಟ್ಟ ದೃಷ್ಟಿ ಮನುಷ್ಯರಿಗೆ ಹೆಂಗಾಗುತ್ತೋ ಮನೆಗೂ ಹಂಗೆ ಆಗುತ್ತೆ. ಆದ ಕಾರಣ ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮನೆಗೆ ನಿಂಬೆಹಣ್ಣಿಂದ ದೃಷ್ಟಿ ತೆಗೆಯೋದಾಗಲಿ, ಕುಂಬಳಕಾಯಿಂದ ದೃಷ್ಟಿ ತೆಗೆಯೋದಾಗಲಿ, ದೇವ್ರ ಮನೆಗಾಗಲಿ ಹೊಸ್ಲಿಗಾಗಲಿ ನಿವಾಳಿಸಿಬಿಟ್ಟು ನಿಂಬೆಹಣ್ಣ ಕೊಯ್ದು ಬಾಗಿಲಿಗೆ ಇಡುವಂಥದ್ದು, ಇಲ್ಲ ಕುಂಬಳಕಾಯಿ ಹೊಡೆಯುವಂಥದ್ದು ಮಾಡಿದರೆ ಮನೆಯಲ್ಲಿ ಇರ್ತಕ್ಕಂಥ ಕೆಟ್ಟ ದೃಷ್ಟಿಗಳು ನಿವಾರಣೆ ಆಗುತ್ತೆ. ಆಮೇಲೆ ಮನುಷ್ಯನಿಗೂ ಸಹ ಕೆಟ್ಟ ದೃಷ್ಟಿ ತುಂಬ ಬೇಗ ಆಗತ್ತೆ. ಅವಾಗ ನಾವು ಏನು ಮಾಡಬೇಕು ಅಂದರೆ ಅಮಾವಾಸ್ಯೆಗಳಲ್ಲಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ನಿಂಬೆಹಣ್ಣು, ಮೊಟ್ಟೆ, ಉಪ್ಪು, ಮೆಣಸಿನ್ಕಾಯಿ, ಅನ್ನ ಈ ಥರ ನಿವಾಳಿಸಿಬಿಟ್ಟು ಯಾರು ತುಳಿದಂಥ ಜಾಗದಾಗಲಾಗಲಿ ಇಲ್ಲ ಹಸಿರು ಗಿಡಕ್ಕೆ ಹಾಕಿದ್ರೆ ತುಂಬ ದೃಷ್ಟಿಯನ್ನು ತೆಗ್ದಂಗೆ ಆಗುತ್ತೆ. ಈ ಥರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡ್ತಾ ಬಂದರೆ ಮಕ್ಕಳು ತುಂಬ ಹಠ ಮಾಡ್ತಿದ್ದಾರೆ, ಇಲ್ಲ ದೊಡ್ಡವ್ರಿಗೆ ತುಂಬ ಬೇಗ ಹುಷಾರು ತಪ್ಪುತ್ತೆ, ಈ ಥರ ನಿಮ್ಗೆ ಏನಾರು ಅನಿಸಿದ್ರೆ ಈ ಥರ ಲೇಜಿನೆಸ್ಸು, ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ, ನಮಗೆ ಪದೇ ಪದೇ ಹುಷಾರು ತಪ್ತಿದ್ದೀವಿ, ಮಕ್ಕಳು ಅಷ್ಟೇ ಪದೇ ಪದೇ ಹುಷಾರು ತಪ್ತಿದ್ದಾರೆ ಅಂತಂದರೆ ಈ ಥರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಭಾನುವಾರ ಅದು ಅಮಾವಾಸ್ಯೆ ಬಂದಾಗ, ಸೋಮವಾರ ಅಮಾವಾಸ್ಯೆ ಬಂದಾಗ ಈ ಥರ ದೃಷ್ಟಿ ನಿವಾರಣೆ ಮಾಡಿಕೊಂಡ್ರೆ ಸ್ವಲ್ಪ ಚೇತರಿಕೆ ಆಗುತ್ತೆ ಮನುಷ್ಯನಲ್ಲಾಗಲಿ ಆಗಲಿ ಮನೆಯಲ್ಲಿ ಆಗಲಿ. ಆಮೇಲೆ ಧೂಪ ದೀಪಗಳನ್ನು ಯಾವಾಗಲೂ ಮನೇಲಿ ಹಾಕ್ತಾಯಿರಿ. ಪ್ರತಿಯೊಂದು ಮೂಲೆಗೂ ಧೂಪವನ್ನು ತೋರಿಸಿ ಎಲ್ಲೆಲ್ಲಿ ನೆಗೆಟಿವ್ ಇರುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಮನೆಯಲ್ಲಿ ಸಂತೋಷ ಆಗಲಿ ಇಲ್ಲ ಜಗಳ ಕಲಹಗಳು ಜಾಸ್ತಿ ಇದ್ದರೆ ಈ ಥರ ಮಾಡ್ತಾ ಬನ್ನಿ, ಕ್ರಮೇಣ ಅದು ಕಡಿಮೆ ಆಗುತ್ತಾ ಬರುತ್ತೆ. ಈಗ ಜ್ಯೇಷ್ಠ ಅಮಾವಾಸ್ಯೆ ಆದಮೇಲೆ ಜ್ಯೇಷ್ಠ ಮಾಸ ನಮಗೆ ಶುರುವಾಗುತ್ತೆ. ಇಷ್ಟು ದಿನ ಇತ್ತಲ್ವ ಜ್ಯೇಷ್ಠ ಅಮಾವಾಸ್ಯೆನೇ ಜ್ಯೇಷ್ಠ ಅಧಿಕ ಮಾಸ ಅಂತ ಹೇಳ್ತಿದ್ರಲ್ಲ ಅಂತ ಹೇಳೋದಾದರೆ, ಇಷ್ಟು ದಿನ ಇದ್ದಿದ್ದು ಅಧಿಕ ಮಾಸ 3 ವರ್ಷಕ್ಕೊಂದ್ಸರಿ ಬರುವಂತಹ ಅಧಿಕ ಮಾಸದಲ್ಲಿ ಜ್ಯೇಷ್ಠ ಅಧಿಕ ಮಾಸ ಅಂತ ಹೇಳ್ತಿದ್ವಿ. ರಿಯಲ್ಲಾಗಿ ನಮಗೆ ಆಷಾಢ ಮಾಸ ಶುರುವಾಗೋದು ಈ ಸೋಮವಾರ ಆದಮೇಲೆ, ಈ ಅಮಾವಾಸ್ಯೆ ಆದಮೇಲೆ ನಮಗೆ ಆಷಾಢ ಮಾಸ ಶುರುವಾಗುತ್ತೆ. ಇದಾಗಿತ್ತು ಈ ಅಮಾವಾಸ್ಯೆಯ ವಿಡಿಯೋ. ದೃಷ್ಟಿ ದೋಷ, ದೃಷ್ಟಿ ನಿವಾರಣೆ ಆಗಲಿ, ಅದೇ ಥರ ವೆಹಿಕಲ್ಗಳಿಗೂ ಆಗಲಿ ಅಮಾವಾಸ್ಯೆ ತುಂಬ ಸೂಕ್ತವಾದ ದಿನ. ನೀವೇನಾದರೂ ದೇವಸ್ಥಾನಗಳಿಗೆ ಹೋಗಲಿ, ಎಲ್ಲೇ ಹೋಗಲಿ ದೀಪವನ್ನು ಹಚ್ಚಿ ಬರುವಂತಹದ್ದು. ಗಾಡಿಗೆ ಆಗಲಿ ಪದೇ ಪದೇ ಆಕ್ಸಿಡೆಂಟ್ ಆಗ್ತಿದೆ ಅಂದರೆ ಒಂದು ನಿಂಬೆಹಣ್ಣಿಂದ ದೃಷ್ಟಿ ತೆಗೆದುಬಿಟ್ಟು ನಿವಾಳಿಸಿ ಟೈರ್ ಕೆಳಗೆ ಇಟ್ಬಿಟ್ಟು ಅದನ್ನು ನಿಂಬೆಹಣ್ಣು ತುಳಿತಕ್ಕಂಥದ್ದು ಮಾಡಿದರೆ ಗಾಡಿಗಳಿಗೂ ಏನೂ ಆಗೋಲ್ಲ, ಮನುಷ್ಯರಿಗೂ ಏನೂ ಆಗೋಲ್ಲ. ಅಮಾವಾಸ್ಯೆಗಳಲ್ಲಿ ಈ ಥರ ಮಾಡ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಮಕ್ಕಳು ಆಗಲಿ ಆರೋಗ್ಯದಿಂದ ಚೇತರಿಸ್ಕೊತಾರೆ, ದೊಡ್ಡವರಾಗಲಿ. ಇದಾಗಿತ್ತು
ಅಮಾವಾಸ್ಯೆಯ ವಿಡಿಯೋ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.